ಎಲ್ರಿಗೂ ನಮಸ್ಕಾರ. ಇವತ್ತು ಮುದ್ದು ಸೊಸೆ ಸೀರಿಯಲ್ ಶುರುನಲ್ಲಿ ವಿದ್ಯಾ ಕಾಲು ನೋವು ಅಂತ ಹೇಳಿ ಕಾಲಿಗೆ ಎಣ್ಣೆ ಹಚ್ಕೊತಿರ್ತಾಳೆ. ಇನ್ನು ಅಜ್ಜಮ್ಮ ಇನ್ನೂ ಯಾರೋ ಫೋನ್ ಮಾಡಬೇಕಾಗಿತ್ತಲ್ಲ, ಮಾಡಲಿಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಚಂಪನ್ಗೆ ವಿದ್ಯಾ ಕಾಲ್ ಮಾಡ್ತಾಳೆ. ಆದರೆ ಅಜ್ಜಮ್ಮ ಚಂಪನ್ಗೆ ಕಾಲ್ನ ರಿಸೀವ್ ಮಾಡೋದಕ್ಕೆ ಬಿಡೋದಿಲ್ಲ. ಅಷ್ಟರಲ್ಲಿ ಭದ್ರನೂ ಅಲ್ಲಿ ಬಂದು ಕೂತ್ಕೊತಾನೆ. ಇನ್ನು ಫೋನ್ ತೆಗಿಲಿಲ್ವಲ್ಲ, ಅದಕ್ಕೆ ವಿದ್ಯಾ ಹೇಳ್ತಾಳೆ, ಫೋನೇ ತೆಗಿಲಿಲ್ವಲ್ಲ ಇವಳು, ಊಟ ಬೇರೆ ಬಂದು ಕೊಡ್ತೀನಿ ಅಂತ ಹೇಳಿದ್ಲು, ಟೈಮ್ ಬೇರೆ ಆಗ್ತೈತೆ, ಮಾತ್ರೆ ಬೇರೆ ತಗೋಬೇಕು, ಏನು ಮಾಡಲಿ ಅಂತ ಹೇಳಿ ಅಜ್ಜಮ್ಮಗೆ ಫೋನ್ ಮಾಡ್ತಾಳೆ. ಮತ್ತೆ ಅಜ್ಜಮ್ಮನು ಫೋನ್ನ ರಿಸೀವ್ ಮಾಡೋದಿಲ್ಲ. ಇನ್ನು ಚಂಪಾ ಕೇಳ್ತಾಳೆ, ರಿಸೀವ್ ಮಾಡೋದಲ್ವಾ ಅಜ್ಜಮ್ಮ ಅಂತ ಹೇಳಿ. ಅದಕ್ಕೆ ಅಜ್ಜಮ್ಮ ರಿಸೀವ್ ಮಾಡೋದು ಬೇಡ, ಫೋನ್ನ ರಿಸೀವ್ ಮಾಡದೆ ಹೋದರೆ ಅವ್ರು ಬೇಜಾರು ಮಾಡ್ಕೊಳ್ಳೋದಿಲ್ವೇ, ಫೋನ್ ಯಾಕೆ ರಿಸೀವ್ ಮಾಡಲ್ಲ ಅಂತ ಹೇಳಿದರೆ ಏನಂತ ಉತ್ತರ ಕೊಡಲಿ ನಾನು ಅಂತ ಹೇಳಿ ಅಜ್ಜಿ ಹತ್ರ ಹೇಳಿದ್ದಕ್ಕೆ ಅಜ್ಜಮ್ಮ, ನಿನಗೆ ಸುಳ್ಳು ಹೇಳೋದು ನಾನೇ ಹೇಳ್ಕೊಡ್ಬೇಕಾ, ಫೋನ್ನ ಚಾರ್ಜ್ಗೆ ಹಾಕಿದ್ದೆ ಅಂತ ಹೇಳು. ಅಜ್ಜಮ್ಮ ಯಾಕೆ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದರೆ ಮಾತ್ರೆ ತೊಗೊಂಡು ಮಲ್ಕೊಬಿಟ್ಟಿದ್ರು ಅಂತ ಹೇಳು ಅಂತ ಅಜ್ಜಮ್ಮನ ಐಡಿಯಾ ಹೇಳ್ಕೊಡ್ತಾರೆ ಸುಳ್ಳು ಹೇಳೋದಕ್ಕೆ. ಇನ್ನು ಅಜ್ಜಮ್ಮನ ಪ್ಲ್ಯಾನ್ ಏನು ಅಂತ ಹೇಳಿದ್ರೆ, ನಾವು ಹೋಗಲಿಲ್ಲ ಅಂದರೆ ಭದ್ರನೇ ಅವಳಿಗೆ ಊಟ ಮಾಡೋದಕ್ಕೆ ಎಲ್ಲದಕ್ಕೂ ಸಹ ಸಹಾಯ ಮಾಡ್ತಾರೆ, ಅವ್ರು ಒಂದಾಗೋದಕ್ಕೆ ಇದೇ ದಾರಿ ಆಗುತ್ತೆ, ನಾವು ಹೋದ್ರೆ ಅದೆಲ್ಲ ಕೆಟ್ಟೋಗ್ಬಿಡುತ್ತೆ, ಸುಮ್ಕಿರು ಅಂತ ಹೇಳಿ ಚಂಪನ್ನ ಸುಮ್ಮನಿರಿಸ್ತಾಳೆ. ಇನ್ನು ಅಜ್ಜಮ್ಮ ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿ ವಿದ್ಯಾ ಮಾತಾಡ್ಕೊತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು ಭದ್ರ, ಎಲ್ಲರಿಗೂ ಫೋನ್ ಮಾಡೋದನ್ನ ಬಿಟ್ಬಿಟ್ಟು ನನಗೆ ಹೊಸಿ ಊಟ ಹಾಕ್ಕೊಡಿ ಅಂತ ಹೇಳೋಕ್ಕಾಗಲ್ವಾ, ನನ್ನ ಹತ್ರನೇ ಬಾಯ್ಬಿಟ್ಟು ಸಹಾಯ ಕೇಳೋಕ್ಕಾಗಲ್ವಾ ಇವಳಿಗೆ ಅಂತ ಹೇಳಿ ಅನ್ಕೊತಾನೆ ಮನಸ್ಸಲ್ಲಿ. ಇನ್ನು ವಿದ್ಯಾನೂ ಸಹ ವಿದ್ಯಾ ಹೇಳ್ತಾಳೆ ಮನಸ್ಸಲ್ಲಿ ಅನ್ಕೊತಾಳೆ, ಪರವಾಗಿಲ್ಲ ನಾನೇ ಸಹಾಯ ಮಾಡ್ತೀನಿ ಅಂತ ಒಂದು ಮಾತಾದರೂ ಹೇಳಿದ್ರೆ ನೋಡು ಎಷ್ಟು ಕೊಬ್ಬು ಇವ್ರಿಗೆ ಅಂತ ಅವಳು ಅನ್ಕೊತಾಳೆ. ಇನ್ನು ಭದ್ರ ತಟ್ಟೆಗೆ ಅನ್ನ ಹಾಕೊಂಡು ಬಂದು ಕೂತ್ಕೊತಾನೆ. ವಿದ್ಯಾ ನೋಡಿ ಖುಷಿ ಪಡ್ತಾಳೆ, ನನಗೆ ಊಟ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಊಟನ ಅವನೇ ಮಾಡಿಬಿಡ್ತಾನೆ, ಮಾಡ್ತಾ ಕೂತ್ಕೊತಾನೆ. ಇನ್ನೂ ಸರಿ ಆಯಿತು, ನಂಗೆ ಊಟ ಕೊಡಲ್ಲ ಅಂತ ಹೇಳಿ ಕಾಲನ್ನ ಕೆಳಗಡೆ ಇಟ್ಟು ವಿದ್ಯಾ ಊಟಕ್ಕೆ ಅಂತ ಬರ್ತಾಳೆ. ಕಾಲು ಕೆಳಗಡೆ ಇಡೋಕ್ಕಾಗೋದಿಲ್ಲ, ಕಿರ್ಚ್ಕೊಬಿಡ್ತಾಳೆ ಅಮ್ಮ ಅಂತ ಹೇಳಿ. ಆವಾಗ ಭದ್ರ ಬಂದು ಸಹಾಯ ಮಾಡ್ತಾನೆ ಕಾಲನ್ನ ನೆಲದ ಮೇಲೆ ಇಡೋದಕ್ಕೆ. ಸುಮ್ ಕುತ್ಕ ಅಂತ ಹೇಳಿ ಅವನೇ ಕೈ ತೊಳ್ಕೊಂಡು ಊಟನ ತಂದು ಮುಂದೆ ಟೇಬಲ್ ಮುಂದೆ ಇಡ್ತಾನೆ. ಊಟ ತಂದುಕೊಟ್ರು ಸಹ ವಿದ್ಯಾ ಭದ್ರನ ಮುಖನೇ ನೋಡ್ತಿರ್ತಾಳೆ. ಯಾಕೆ ನನ್ನ ಮುಖ ನೋಡ್ತಾ ಇದೆಯಾ, ನನ್ನ ಮುಖದಲ್ಲಿ ನೀನು ಕೂಚಿ ಕುಣಿತಾ ಇದೆಯಾ, ಸುಮ್ಮನೆ ತಿನ್ನಲಿ ಅಂತ ಹೇಳಿ ಬೈದರೆ ಇನ್ನೂ ನೋಡ್ತಾನೆ ಇರ್ತಾಳೆ. ಸರಿ ಕೈ ತೊಳೆದಿಲ್ವಾ, ಸರಿ ಆಯಿತು ಅಂದ್ಬಿಟ್ಟು ಒಂದು ತಟ್ಟೆ ಮತ್ತು ನೀರನ್ನ ತೊಗೊಬಂದು ಕೈ ತೊಳಿಸ್ತಾನೆ. ವಿದ್ಯಾ ಆಗಲೂ ಸಹ ಸುಮ್ಮನೆ ಕೂತಿರ್ತಾಳೆ. ತಟ್ಟೆ ಮುಂದೆನೇ ಐತೆ, ತೊಗೊಂಡು ತಿನ್ನು ಅಂತ ಹೇಳಿ. ಇನ್ನು ಭದ್ರ ಊಟ ಮಾಡುವಾಗ ನೆತ್ತಿಗೆ ಹತ್ತಿಬಿಡುತ್ತೆ. ಸಡನ್ನಾಗಿ ಅವಾಗ ವಿದ್ಯಾ ನೀರು ತಗೊಳ್ಳಿ, ನಿಧಾನಕ್ಕೆ ತಿನ್ಬೇಕಲ್ವೇ ಅಂತ ಹೇಳಿ ನೀರು ಕೊಡ್ತಾಳೆ. ನೀರೆಲ್ಲ ಕುಡಿದಾದ್ಮೇಲೆ ಭದ್ರ ನನ್ನ ಕಾಲು ಕೈಗೆ ನೆಟ್ಟಿಗತ್ತೆ, ನಾನು ಎತ್ಕೊಂಡು ಕುಡಿತೀನಿ ಅಂತ ಹೇಳಿದ್ದಕ್ಕೆ ವಿದ್ಯಾ, ನಂಗೆ ಕಾಲು ಆಗ್ತಿದ್ರು ಕೈಲ ಸಹಾಯ ಮಾಡ್ತೀನಿ ಅಂತ ಹೇಳಿ ಉತ್ತರ ಕೊಡ್ತಾಳೆ. ನೀನು ಕಷ್ಟದಿದ್ಯಾ, ನೀನು ಫಸ್ಟು ನೋಡ್ಕೋ ಅಂತ ಹೇಳಿ ಭದ್ರ ಹೇಳ್ತಾನೆ. ಡಾಕ್ಟ್ರ್ ಹೇಳಿದ್ದು ನೆನಪಿದ್ಯಾ, ನೀನು ಕಾಲು ಊರಬಾರ್ದು, ಎಲ್ಲಿಗೆ ಹೋಗಬೇಕಾದ್ರೂ ನಿನ್ನ ಎತ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ನೆನಪೈತಾ ಅಂತ ಹೇಳಿ. ಅದಕ್ಕೆ ನಿಮ್ಮಮ್ಮ ಆದರೂ ಬರಲ್ಲ, ನಿನ್ನ ತಂಗಿನೋ ಅಥವಾ ನಿಮ್ಮ ಅಜ್ಜಿನೋ ಕರ್ಸ್ಕೊಳ್ಳೋದಲ್ವಾ ಅಂತ ಹೇಳಿ ಭದ್ರ ಹೇಳ್ತಾನೆ. ಯಾವಾಗಲೂ ನಾನು ಇಲ್ಲಿ ನಿನ್ನ ಹತ್ರನೇ ಕೂತ್ಕೊಂಡಿರ್ತೀನ, ನಿನ್ನ ಸಹಾಯಕ್ಕೆ ಬರೋಕ್ಕಾಗಲ್ಲ, ಯಾವಾಗಲೂ ನಾನು ನಿನ್ನ ಮುಂದೆನೇ ಇರೋಕ್ಕಾಗಲ್ಲ, ಅವ್ರನ್ನ ಕರೆಸ್ಕೊಳ್ಳೋದಲ್ವಾ ಅಂತ ಹೇಳಿ ಭದ್ರ ವಿದ್ಯನ ಹತ್ರ ಹೇಳ್ತಾನೆ. ಇನ್ನು ಒಬ್ರಿಗೊಬ್ರು ಥ್ಯಾಂಕ್ಸ್ ಹೇಳ್ಕೊತಾರೆ. ಶಿವರಾಮೇಗೌಡನ ಮನೆಯಲ್ಲಿ ಶಾಸಕರು ಬಂದು ಕೂತಿದ್ದಾರೆ. ಶಾಸಕರು ಹಗರಣ ಆಯ್ತಲ್ಲ, ಎಲ್ಲ ಟಿ ವಿನಲ್ಲೆಲ್ಲ ನ್ಯೂಸ್ ಆಯ್ತಲ್ಲ, ಆ ಶಾಸಕರ ಬಗ್ಗೆನೇ ಹೇಳ್ತಾ ಇರ್ತಾರೆ. ಶಿಕ್ಷಣ ಅನ್ನೋದು ಹಗರಣ ಆಗಿಬಿಟ್ಟಿದೆ, ಇದರಲ್ಲೆಲ್ಲ ಬರೀ ಮೋಸ ಮಾಡೋರೇ ಆಗಿಬಿಟ್ಟಿದೆ, ಎಲ್ಲ ದುಡ್ಡು ನುಂಗೋರೇ ಆಗಿದ್ದಾರೆ ಅಂತ ಹೇಳಿ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಇಬ್ಬರು ಸಹ. ಅದಕ್ಕೆ ಇಲ್ಲ ಗೌಡ್ರೆ, ನಾವು ಹೀಗೆ ಬಿಟ್ಬಿಟ್ರೆ ನಮ್ಮ ಪಕ್ಷ ಅಧೋಗತಿ ಆಗಿಬಿಡುತ್ತೆ, ನಮ್ಮ ಪಕ್ಷದ ಶಾಸಕರೊಬ್ಬರು ಈ ಥರ ತಪ್ಪು ಮಾಡಿದ್ದಾರೆ ಅಂತ ಹೇಳಿದರೆ ಎಲ್ಲರ ಬಗ್ಗೆನೂ ಜನ ತಪ್ಪು ತಿಳ್ಕೊತಾರೆ, ಅದಕ್ಕೆ ನೀವು ಇವಾಗ ಒಂದು ಕೆಲಸ ಮಾಡಲೇಬೇಕು, ನಿಮ್ಮಿಂದ ಮಾತ್ರ ಅದು ಸಾಧ್ಯ ಆಗೋವಂಥ ಕೆಲಸ, ಅದು ನೀವೇ ಮಾಡಲೇಬೇಕು ಅಂತ ಹೇಳಿ ಹೇಳ್ತಾರೆ ಶಾಸಕರು. ಹಿಂದೆ ನಾವು ನಿಮ್ಮ ಸೊಸೆನ ಎಂಟ್ರೆನ್ಸ್ ಎಕ್ಸಾಮ್ಗೆ ಕರ್ಕೊಂಡು ಹೋಗಿದ್ವಲ್ಲ, ಅದೇ ರೀತಿ ಈಗಲೂ ಸಹ ನಾಳೆ ಮೆಡಿಕಲ್ ಟೆಸ್ಟ್ ಫಸ್ಟ್ ಎಕ್ಸಾಮ್ದು ದಿನ, ಅದಕ್ಕೋಸ್ಕರ ನೀವು ಬಂದು ಅವಳನ್ನ ನಿಮ್ಮ ಸೊಸೆನ ಎಕ್ಸಾಮ್ಗೆ ಕರ್ಕೊಂಡು ಬಂದರೆ ನಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳಿ ಶಾಸಕರು ಹೇಳಿದ್ದಕ್ಕೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ಹೇಳಿ ಶಿವರಾಮೇಗೌಡ ಕೇಳ್ತಾರೆ. ಹೆಣ್ಮಕ್ಳು ಶಿಕ್ಷಣದ ಬಗ್ಗೆ ಮುಖ್ಯ ಅಂತ ನಿಮಗೂ ಗೊತ್ತಿದೆ ಅಲ್ವೇ, ಆದರೆ ಮತ್ತೆ ಶಿವರಾಮೇಗೌಡ ಇದನ್ನ ನಾವು ಮಾಡಿದ್ರೆ ನಮ್ಮ ಪಕ್ಷಕ್ಕೆ ಆಗಿರೋ ಡ್ಯಾಮೇಜ್ ಎಲ್ಲ ಸರಿ ಹೋಗುತ್ತಾ ಅಂತ ಹೇಳಿ. ಅದಕ್ಕೆ ಆಗುತ್ತೆ ಯಜಮಾನ್ರೆ, ಗೌಡ್ರೆ, ಅದಕ್ಕೋಸ್ಕರನೇ ನಾನು ಯೋಚನೆ ಮಾಡಿ ಕೋರ್ ಕಮಿಟಿನಲ್ಲಿ ಡಿಸ್ಕಸ್ ಮಾಡಿ ನಿಮ್ಮ ಹತ್ರ ಬಂದು ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿ ಹೇಳಿದೆ ಅಂತ ಹೇಳ್ತಾರೆ. ಸರಿ ಆಯಿತು, ನಿಮ್ಮ ಸೊಸೆ ಎಲ್ಲಿ ಅಂತ ಹೇಳಿ ಕೇಳ್ತಾರೆ. ಆವಾಗ ಸಾವಿತ್ರಿ ಅವರು ಔಟ್ ಹೌಸಲ್ಲಿದ್ದಾರೆ ಅಂತ ಹೇಳಿ ಹೇಳಿಬಿಡ್ತಾರೆ. ಅದಕ್ಕೆ ಶಾಸಕರು, ಯಾಕೆ ಔಟ್ ಹೌಸ್ ಎಲ್ಲ, ಏನಾದರೂ ತೊಂದರೆನಾ ಮತ್ತೆ ಅಂತ ಹೇಳಿ ಕೇಳ್ತಾರೆ. ಇಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳಿ ಶಿವರಾಮೇಗೌಡ ಹೇಳ್ತಾನೆ. ಅದಕ್ಕೆ ಮೋನ ಎಕ್ಸಾಮ್ ಇದೆ ಅಲ್ವಾ, ಓದ್ಕೊತಾ ಇದ್ದಾರಲ್ಲ, ಅದಕ್ಕೋಸ್ಕರ ಔಟ್ ಹೌಸಲ್ಲಿ ಗಂಡ ಹೆಂಡತಿ ಇಬ್ಬರು ಅಲ್ಲೇ ಇದ್ದಾರೆ, ಇಲ್ಲೆಲ್ಲ ಮನೇಲಿದ್ದರೆ ಗಲಾಟೆ ಸೌಂಡ್ ಎಲ್ಲ ಆಗುತ್ತೆ, ಓದೋಕ್ಕಾಗಲ್ಲ ಅಂತ ಹೇಳಿ ಅಲ್ಲಿ ಓದ್ಕೊತಾ ಇದ್ದಾರೆ ವಿದ್ಯಾ ಅಂತ ಹೇಳಿ ಮೋಹನ ಹೇಳ್ತಾರೆ. ಹೌದಾ, ಒಳ್ಳೇದಾಯಿತು ಬಿಡಿ, ಇನ್ನೇನು ಶಿವರಾಮೇಗೌಡ್ರೆ, ನಿಮ್ಮ ಸೊಸೆನ ಎಕ್ಸಾಮ್ಗೆ ಕರ್ಕೊಂಡು ಹೋಗೋದಕ್ಕೆ ಏನು ತೊಂದರೆ ಇಲ್ಲ ಅಲ್ವೇ ಅಂತ ಶಾಸಕರು ಶಿವರಾಮೇಗೌಡನ ಹತ್ರ ಕೇಳಿದ್ದಕ್ಕೆ,
ಈಶ್ವರಿ, ಅಯ್ಯೋ ಪಾಪ ನೀವೇನೋ ಎಕ್ಸಾಮ್ಗೆ ಕರ್ಕೊಂಡೋಗೋಣ ಅಂತ ಹೇಳ್ತಾ ಇದ್ದೀರಾ, ಆದರೆ ಅವಳು ಎಕ್ಸಾಮ್ ಬರೆಯೋ ಪರಿಸ್ಥಿತಿನಲ್ಲೇ ಇಲ್ಲ. ನೆನ್ನೆ ತಾನೇ ಬಿದ್ದು ಕಾಲು ಮುರ್ಕೊಂಡು ಒಂದು 2 ವಾರ ಅವಳು ಕಾಲನ್ನ ಊರಂಗೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಅವಳು ಎಕ್ಸಾಮ್ ಬರೆಯೋ ಪರಿಸ್ಥಿತಿನಲ್ಲಿ ಇವಾಗಿಲ್ಲ ಅಂತ ಹೇಳಿ ಈಶ್ವರಿ ಹೇಳಿದ್ರೆ, ಇನ್ನು ಹಂಗೆ ಹೇಳಿದ ತಕ್ಷಣ ಶಾಸಕರು ನಗು ಮುಖದಲ್ಲೇ ಇರ್ತಾರೆ. ಆಗ ಗೋವಿಂದ, ನೀವೇನು ನಗ್ತಾ ಇದ್ದೀರಾ ಅಂದರೆ ನಿಮ್ಮ ಮನಸ್ಸಲ್ಲಿ ಏನೋ ಇದೆ, ಏನು ಶಾಸಕರೇ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಶಾಸಕರು, ಚೆನ್ನಾಗಿರೋ ಸೊಸೆನ ಕರ್ಕೊಂಡು ಹೋಗಿದ್ರೆ ರಾಜಕೀಯದ ಗಿಮಿಕ್ ಅಂತ ಹೇಳ್ಬಿಡೋರು, ಆದರೆ ಇವಾಗ ಹೆಂಗೂ ನಿಮ್ಮ ಸೊಸೆಗೆ ಕಾಲು ಸರಿ ಇಲ್ಲ ಅಲ್ವಾ, ಹುಷಾರಿಲ್ಲ, ಹಾಗಾಗಿ ಕರ್ಕೊಂಡು ಹೋಗೋದ್ರಿಂದ ನಮಗೆ ಲಾಭ ಇದೆ, ಒಂದು ರೀತಿ ಕನಿಕರನೂ ಹುಟ್ಟುತ್ತೆ, ನಮ್ಮ ಪಾರ್ಟಿಗೆ ಹೆಚ್ಚಿನ ಲಾಭ ಸಹ ಆಗುತ್ತೆ. ಅಷ್ಟೆಲ್ಲ ಹೇಳಿದ್ರು ಸಹ ಸಾವಿತ್ರಿ, ಆದ್ರೂ ನಮ್ಮ ಅಣ್ಣ ಮಂತ್ರಿಯಾಗಿತ್ಕೊಂಡು ಈ ಥರ ಎಲ್ಲ ಕೆಲಸ ಮಾಡಿದ್ರು ಅಂತ ಹೇಳಿ ರಾಗ ತೆಗಿತಾಳೆ. ಇವರು ಮಂತ್ರಿ ಆಗಿರೋದಕ್ಕೆ ನಾನು ಇವ್ರಿಗೆ ಈ ವಿಷಯನ ಹೇಳ್ತಾ ಇರೋದು, ಇದರಿಂದ ಮೀಡಿಯಾದವರೆಲ್ಲ ಕವರೇಜ್ ಮಾಡಿದ್ರೆ ನಮಗೆ ಆಗಿರುವಂಥ ಕಪ್ಚುಕ್ಕಿ ಎಲ್ಲ ಹೋಗುತ್ತೆ. ಒಂದು TV ಪ್ರೋಗ್ರಾಮ್ ಮಾಡಿಸಿ ಜೊತೆಗೆ ಈ ವಿಷಯನ ಇಡೀ ದಿನ ಪಬ್ಲಿಕ್ ಆಗೋ ರೀತಿ ಮಾಡೋಣ ನಾವು. ಇನ್ನು ಅಜ್ಜಮ್ಮ ಶಿವರಾಮಂಗೆ, ನೀನು ಈ ಕೆಲಸ ಮಾಡೋದ್ರಿಂದ ನಿನಗೂ ಸಹ ತುಂಬಾ ಒಳ್ಳೆಯದಾಗುತ್ತೆ ಶಿವರಾಮ, ನೀನು ತಾಯಿ ಥರ ನೋಡ್ತಾ ಇದೆಯಾ ನಿನ್ನ ಕೆಲಸನ ಅಂತ ಹೇಳಿ ಅವರು ಸಹ ಜೊತೆಗೆ ಹೇಳ್ತಾರೆ. ಇನ್ನು ಶಾಸಕರಿಗೂ ಹೇಳ್ತಾರೆ, ನಾನು ಭದ್ರ ಶಿವರಾಮೇಗೌಡ ಎಲ್ಲರೂ ಸೇರಿ ಕರ್ಕೊಂಡೋಗ್ತೀವಿ, ನೀವು ಚಿಂತೆ ಮಾಡಬೇಡಿ ಶಾಸಕರೇ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾರೆ. ಇನ್ನು ಕೊನೆಯಲ್ಲಿ ಶಾಸಕರು, ಶಿವರಾಮೇಗೌಡರು ಸರಿಯಾಗಿ ನಡ್ಕೊತಾರೆ, ನಾನು ಹೇಳಿದ್ದು ಸರಿ ಅಲ್ವೇ ಶಾಸಕರೇ ಅಂತ ಕೇಳಿದ್ದಕ್ಕೆ ಶಿವರಾಮೇಗೌಡ, ಸರಿ ನೀವು ಹೇಳ್ದಂಗೆ ಮಾಡೋಣ ಬಿಡಿ ಅಂತ ಹೇಳಿ ಶಿವರಾಮೇಗೌಡ ಸಹ ಕರ್ಕೊಂಡು ಹೋಗೋದಕ್ಕೆ ಒಪ್ಕೊಬಿಡ್ತಾರೆ. ಒಟ್ಟಿನಲ್ಲಿ ಈ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನೋ ರೀತಿ ವಿದ್ಯನಿಗೆ ಕಾಲೇಜಿಗೆ ಎಕ್ಸಾಮ್ ಬರೆಯೋದಕ್ಕೆ ಈ ಟೈಮ್ನಲ್ಲಿ ಕರ್ಕೊಂಡು ಹೋಗಬೇಕಾಗಿತ್ತು. ಹಾಗಾಗಿ ದೇವರೇ ಒಂದು ದಾರಿ ತೋರಿಸಿದ್ದಾನೆ ಅನ್ನೋದು ನಿಜ ಆಯಿತು. ಇನ್ನು ಈಶ್ವರಿ ಮನಸ್ಸಲ್ಲಿ ಬೈಕೊತಿದ್ದಾಳೆ, ಏನೋ ಪರೀಕ್ಷೆಗೆ ಹೋಗೋದು ತಪ್ಪಿತ್ತು, ಇವಳು ಪರೀಕ್ಷೆಗೆ ಹೋಗೋ ಥರನೇ ಆಗೋಯ್ತಲ್ಲ, ಈ ಹಾಳಾದ ಮಂತ್ರಿಯಿಂದ ಎಲ್ಲ ಕೆಲಸ ಕೆಟ್ಟೋಯ್ತು ಅಂತ ಹೇಳಿ ಈಶ್ವರಿ ಮನಸ್ಸಲ್ಲಿ ಬೈಕೊತಾಳೆ. ಇನ್ನು ವಿದ್ಯಾ ಓದ್ಕೊತಿದ್ದಾಳೆ, ಭದ್ರ ಮೊಬೈಲ್ ನಡ್ತಾ ಕೂತಿದ್ದಾನೆ. ಭದ್ರ ಮನಸ್ಸಲ್ಲಿ ಅನ್ಕೊತಾನೆ, ಓ ನಾಳೆ ಎಕ್ಸಾಮ್ ಅಲ್ವಾ, ಹೋಗೋಕ್ಕೆ ಯಾರು ಕರ್ಕೊಂಡೋಗೋರೇ ಇಲ್ಲ ಅಂದರೂ ಸಹ ಏನಕ್ಕೆ ಓದ್ಕೊತಾ ಇದ್ದಾಳೋ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡ್ರೆ, ಇನ್ನು ವಿದ್ಯಾ, ಅಯ್ಯೋ ನಾಳೆ ಎಕ್ಸಾಮು ಹೆಂಗಪ್ಪ ಹೋಗ್ಲಿ ನಾನು ಅಂತ ವಿದ್ಯಾ ಯೋಚನೆ ಮಾಡ್ತಿರ್ತಾಳೆ. ಇನ್ನು ವಿದ್ಯನು, ಒಂದ್ಕಿತ ಇವ್ರನ್ನ ಕರ್ಕೊಂಡೋಗಿ ಅಂತ ಹೇಳಿ ಕೇಳ್ಬಿಡ್ಲೆ ಅಂತ ಹೇಳಿ ಅನ್ಕೊತಿದ್ರೆ, ಭದ್ರ, ಇದ್ಯಾಕಪ್ಪ ನನ್ನ ಹಿಂಗೆ ನೋಡ್ತಾಳೆ, ಮುಖ್ಯವಾದ ಪರೀಕ್ಷೆ ನನ್ನ ಕರ್ಕೊಂಡೋಗಿ ಅಂತ ಏನಾದರೂ ಕೇಳಕ್ಕ ಅಂತ ಭದ್ರನು ಮನಸ್ಸಲ್ಲಿ ಅನ್ಕೊತಾನೆ. ಒಟ್ಟಿನಲ್ಲಿ ಇಬ್ಬರು ಸಹ ಮನಸ್ಸಲ್ಲೇ ಮಾತಾಡ್ಕೊತಾರೆ ಹೊರತು ಬಾಯಿ ಬಿಟ್ಟು ಸಹ ಏನೂ ಮಾತಾಡೋದಿಲ್ಲ. ಅಷ್ಟರಲ್ಲಿ ಮೋಹನ ಮತ್ತು ಚಂಪಾ ಬಂದು, ಭದ್ರ, ವಿದ್ಯಾ ನಾಯಕರು ಬರ್ತಾ ಇದ್ದಾರೆ ಅಂತ ಹೇಳಿ ಬಂದು ಹೇಳ್ತಾರೆ. ಇನ್ನು ಶಾಸಕರು ಬಂದ್ಬಿಟ್ಟು ವಿದ್ಯಂಗೋ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾರೆ. ವಿದ್ಯನು ನಮಸ್ಕಾರ ಅಂತ ಹೇಳಿ ಎದೊಳಕ್ಕೆ ಅಂತ ನೋಡ್ತಾಳೆ. ಪರವಾಗಿಲ್ಲ ನೀನು ಕೂತ್ಕೊಳ್ಳಮ್ಮ ಅಂತ ಹೇಳಿ ಹೇಳ್ತಾರೆ. ವಿಷಯ ಎಲ್ಲ ಗೊತ್ತಾಯಿತು, ನೀನು ಸ್ಯಾನೆ ಬುದ್ಧಿವಂತೆ, ಆದರೂ ಯಾಕೆ ಈ ಥರ ಮಾಡ್ಕೊಂಡಿದ್ಯಲ್ಲ, ಹುಷಾರಾಗಿರ್ಬೇಕಲ್ವಾ ಅಂತ ಹೇಳಿ ಶಾಸಕರು ಹೇಳಿದ್ರೆ, ಪರೀಕ್ಷೆಗಳು ಬೇರೆ ಇರಬೇಕಲ್ವಾ ನಿನಗೆ ಅಂತ ಹೇಳಿ ಕೇಳ್ತಾರೆ. ಹೌದು ಸರ್, ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಕೂಡ ಅದೇ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಚೆನ್ನಾಗಿ ಓದ್ಕೊಂಡು ಪ್ರಿಪೇರ್ ಆಗಿದೆಯಾ ತಾನೇ ಅಂತ ಹೇಳಿ ಶಾಸಕರು ಕೇಳ್ತಾರೆ. ಅದಕ್ಕೆ ನಾನೇನೋ ಓದ್ಕೊಂಡು ಪ್ರಿಪೇರ್ ಆಗಿದ್ದೀನಿ, ಆದ್ರೆ ಅಂತ ಹೇಳಿ ವಿದ್ಯಾ ರಾಗ ಹೇಳ್ಕೊಂಡು ಕುತ್ಕೊತಾಳೆ. ಆದ್ರೆ ಏನಮ್ಮ ಅಂತ ಹೇಳಿ ಶಾಸಕರು ಕೇಳ್ತಾರೆ. ಆದರೂ ವಿದ್ಯಾ ಸೈಲೆಂಟ್ ಆಗಿ ಕುತ್ಕೊಬಿಡ್ತಾಳೆ. ಅವಾಗ ಭದ್ರ, ಈ ನೋವಲ್ಲಿ ಎಕ್ಸಾಮ್ ಬರೆಯೋದು ಹೆಂಗೆ ಅಂತ ಚಿಂತೆ ಮಾಡ್ತಾವಳೆ ಅಷ್ಟೇಯ. ಹಂಗೆ ಹೇಳಿದ ತಕ್ಷಣ ವಿದ್ಯಾ, ನಾನು ಕರ್ಕೊಂಡು ಹೋಗೋದಕ್ಕೆ ಯಾರೂ ಇಲ್ಲ ಅಂತ ಹೇಳ್ಬಿಡ್ತೀನಿ ಅಂತ ಅಡ್ಬಾಯ್ ಹಾಕ್ತವ್ರೆ ಅಂತ ಹೇಳಿ ವಿದ್ಯಾ ಮನಸ್ಸಲ್ಲಿ ಅನ್ಕೊಂತಾಳೆ. ಅದಕ್ಕೆ ಶಾಸಕರು, ನೀವೇ ಹಾಗೆ ಹೇಳ್ಬಿಟ್ರೆ ಏನು ಯುವ ನಾಯಕರೇ ಅಂತ ಹೇಳಿ ಭದ್ರಂಗೆ ಕೇಳ್ತಾರೆ. ಅದಕ್ಕೆ ನಾನು ದನಿ ತುಂಬ್ತಾ ಇದ್ದೆ ಇಷ್ಟೊತ್ತು ಅಂತ ಹೇಳಿ ಭದ್ರ ಹೇಳಿದ್ದಕ್ಕೆ ವಿದ್ಯಾ ಮನಸ್ಸಲ್ಲೇ ಹೇಳ್ತಾರೆ ಅಂತ ಹೇಳಿ ಅನ್ಕೊತಾಳೆ. ನೀವೇ ಎಕ್ಸಾಮ್ ಸೆಂಟ್ರಿಗೆ ಜೊತೆಲಿ ಕರ್ಕೊಂಡೋಗಿ ಪರೀಕ್ಷೆ ಬರೆಸ್ಬೇಕು. ಅದಕ್ಕೆ ಭದ್ರ, ನಾನೇ ಅಂತ ಹೇಳಿ ಬಾಯಿ ಬಿಡ್ತಾನೆ. ವಿದ್ಯೆನೂ ಬಾಯಿ ಬಿಟ್ಟು ಶಾಕ್ ಆಗಿಬಿಡ್ತಾಳೆ. ಅದಕ್ಕೆ ನೀವು ಮಾತ್ರ ಅಲ್ಲ, ನಿಮ್ಮ ತಂದೆನೂ ನಿಮ್ಮ ಜೊತೆಲೇ ಬರಬೇಕು, ಅಷ್ಟೇ ಯಾಕೆ ಇಡೀ ಕುಟುಂಬನೇ ನಿಮ್ಮ ಜೊತೆಲಿ ಬರುತ್ತೆ, ಮಾರಲ್ ಸಪೋರ್ಟ್ ಆಗಿ ಇದ್ದೇ ಇರ್ತಾರೆ ಅಂತ ಹೇಳಿ ಶಾಸಕರು ಹೇಳಿದ ತಕ್ಷಣ ವಿದ್ಯಾ ಕಣ್ಕಂಡು ಬಿಟ್ಕೊಂಡು ನೋಡ್ತಾ ಇದ್ದಾಳೆ. ನೋಡಮ್ಮ, ನೀನು ಎಲ್ಲ ಯೋಚನೆ ಬಿಟ್ಟು ಚೆನ್ನಾಗಿ ಓದಿ ಪರೀಕ್ಷೆ ಕಡೆ ಗಮನ ಕೊಡಬೇಕು. ವಿದ್ಯಂಗೆ ನಂಬಕ್ಕಾಗಲ್ಲ ಸರ್, ನೀವು ಹೇಳ್ತಾ ಇರೋದು ದಿಟನಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಹೌದಮ್ಮ, ಇಡೀ ಫ್ಯಾಮಿಲಿನೇ ಜೊತೆಲಿ ನಿಂತ್ಕೊಂಡು ನಿನ್ನ ಎಕ್ಸಾಮ್ಗೆ ಕರ್ಕೊಂಡೋಗಿ ಬರ್ಸೋದಕ್ಕೆ ರೆಡಿ ಆಗಿದೆ. ಇನ್ನು ಅಜ್ಜಮ್ಮ, ಇವನ್ ಮುಖ ಯಾಕೆ ನೋಡ್ತೀಯಾ, ನಾಯಕರು ಹೇಳಿದ್ದು ದಿಟ ಕಣೆ. ನೋಡಮ್ಮ, ನಿಮ್ಮ ಮಾವ 1000 ಜನದ ಮುಂದೆ ನಿಂತ್ಕೊಂಡು ಹೆಣ್ಮಕ್ಳು ಓದಬೇಕು ಅಂತ ಭಾಷಣ ಕೊಡೋಕ್ಕಿಂತ ತನ್ನ ಮನೆ ಹೆಣ್ಮಗುನ ಎಕ್ಸಾಮ್ಗೆ ಕರ್ಕೊಂಡೋಗಿ ಸಹಾಯ ಮಾಡಿ ತನ್ನ ಮನೆ ಹೆಣ್ಮಗುನ ಓದಿಸಿದ್ರೆ ಅದು 1000 ಜನಕ್ಕೆ ಭಾಷಣ ಮಾಡೋದಕ್ಕಿಂತ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ಇಡೀ ಕುಟುಂಬನೇ, ನಿನ್ನ ಮಾವ, ನಿನ್ನ ಗಂಡ ಎಲ್ಲರೂ ಸಹ ಇಡೀ ಕುಟುಂಬನೇ ನಿನ್ನ ಪರೀಕ್ಷೆ ಕರ್ಕೊಂಡೋಗೋಕ್ಕೆ ರೆಡಿಯಾಗಿರುತ್ತೆ ಅಂತ ಹೇಳಿದ್ರೆ ಇನ್ನು ಈಶ್ವರಿಗೆ ಕಣ್ಣು ಕೆಂಪಾಗಿದೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.